ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ತೀವ್ರಗೊಂಡಿರುವ ನಡುವೆಯೇ ಅಥಣಿ ಕ್ಷೇತ್ರದ ಶಾಸಕ ರಾಜು ಕಾಗೆ ಸಚಿವ ಸ್ಥಾನದ ಕುರಿತು ತಮ್ಮ ಅಭಿಲಾಷೆಯನ್ನ ಬಹಿರಂಗಪಡಿಸಿದ್ದಾರೆ. ಉಗಾರ ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು, ಅಧಿಕಾರ ಕೇಳಿ ಪಡೆಯುವ ಅವಶ್ಯಕತೆ ಇಲ್ಲ. ನನ್ನ ಯೋಗ್ಯತೆಯನ್ನ ಪರಿಗಣಿಸಿ ಅವಕಾಶ ಕೊಟ್ರೆ ಸಚಿವ ಸ್ಥಾನವನ್ನ ಸಮರ್ಥವಾಗಿ ನಿಭಾಯಿಸ್ತೀನಿ. ನನಗೆ ಸಚಿವ ಸ್ಥಾನದ ಅಭಿಲಾಷೆ ಇದೆ, ಆದ್ರೆ ದುರಾಸೆ ಇಲ್ಲ ಅಂತ ಹೇಳಿದ್ರು. ಸದ್ಯ ಆರೋಗ್ಯ ಸರಿಯಿಲ್ಲದ ಕಾರಣ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗಿದ್ದು, ಈ ಕುರಿತು ಮುಂಚಿತವಾಗಿ ಪತ್ರದ ಮೂಲಕ ಮಾಹಿತಿ ಕೊಟ್ಟಿದ್ದೇನೆ ಎಂದಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಸ್ಥಾನದ ಲಾಬಿ ನಡೀತಾ ಇರುವ ಸಂದರ್ಭದಲ್ಲೂ ತಾವು ಕ್ಷೇತ್ರದಲ್ಲಿಯೇ ಸಕ್ರಿಯರಾಗಿರುವುದಾಗಿ ಹೇಳಿದ ರಾಜು ಕಾಗೆ, ನಾನು ಒನ್ ಮ್ಯಾನ್ ಶೋ, ಟೈಗರ್ ಸಿಂಗಲ್ ಇರುತ್ತೆ. ಅಧಿಕಾರಕ್ಕಾಗಿ ಯಾರ ಬೆಂಬಲದ ಅಗತ್ಯವಿಲ್ಲ. ಯಾವುದೇ ಹುದ್ದೆ ಕೊಟ್ಟು ಸಮರ್ಥವಾಗಿ ನಿರ್ವಹಿಸುವ ಸಾಮರ್ಥ್ಯ ನನ್ನಲ್ಲಿ ಇದೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ರು. ಉತ್ತರ ಕರ್ನಾಟಕದ ಹಿರಿಯ ನಾಯಕತ್ವಕ್ಕೆ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದು, ಮುಂಬರುವ ಸಂಪುಟ ಪುನರ್ರಚನೆಯಲ್ಲಿ ರಾಜು ಕಾಗೆಗೆ ಅವಕಾಶ ದೊರೆಯಬಹುದೇ ಎಂಬ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ. ನಾನು ಅಪೇಕ್ಷೆ ಪಟ್ಟವನಲ್ಲ, ನಾನು ಅದಕ್ಕೆ ಆಸೆ ಪಟ್ಟವನಲ್ಲ. ನನ್ನನ್ನು ಗುರುತಿಸಿ ಕರೆದು ಸಚಿವ ಸಂಪುಟ ಕೊಡ್ತೀವಿ ಅಂತ ಹೇಳಿದರೆ ಯಾವ ಖಾತೆ ಕೊಟ್ಟರೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ. ನಾನು ಇದುವರೆಗೆ ಯಾವ ವರಿಷ್ಠರಿಗೂ ಭೇಟಿಯಾಗಿಲ್ಲ, ವರಿಷ್ಠರ ಹತ್ರ ಕೇಳಿಲ್ಲ. ಹಾಗೆ ಮಾಡ್ತಾ ಇದ್ದಾರೆ ಅವ್ರ ಪಾಪ. ಎಲ್ಲ ಸರ್ಕಾರ ಮುಖ್ಯಮಂತ್ರಿ ಇವತ್ತು ನಮ್ಮ ಸನ್ಮಾನಿತ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಅವರು ಮುಂದಿನ ದಿನಮಾನದಲ್ಲಿ ಅವರ ಸಚಿವ ಸಂಪುಟ ಒಂದು ಅವರ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾವು 140 ಜನ ಇದ್ದೀವಿ. 140 ಜನದಲ್ಲಿ ಮಾಡೋದು 33 ಜನ. 140 ಜನನೂ ಮಂತ್ರಿ ಆಗಬೇಕಂತ ಬೇಡ್ತಾ ಇದ್ದಾರೆ. ಅವ್ರಿಗೆ ತೊಂದರೆ ಆಗ್ತೈತಿ. ಅದಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ತಡಿ ನಾನು ಹೋಗಿ ಏನೂ ಕೇಳಿಲ್ಲ. ಏನು ಯಾರು ಶಾಸಕರು ಯಾರು ಸಚಿವರು ಬೆಂಬಲಿಲ್ಲ. ಒನ್ ಮ್ಯಾನ್ ಶೋ, ನಾನು ಟೈಗರ್, ನಾನು ಎಲ್ಲ. ಅದಕ್ಕಾಗಿ ನಾನು ಅಪೇಕ್ಷೆ ಮಾಡಿಲ್ಲ, ನಾನು ಕೇಳಿಲ್ಲ ಅಲ್ಲಿ ಹೋಗಿ. ಅದರದ್ದೇನು ನನಗೆ ಅವಶ್ಯಕತೆಯೂ ಇಲ್ಲ. ನಾನು ಅದು ಕೊಟ್ಟಲಿಲ್ಲ ಅಂದ್ರೂ ಸಮಾಧಾನ, ಅಷ್ಟೇ ಸಂತೋಷ ಇರ್ತೈತಿ. ಕೊಟ್ಟರೂ ಸಂತೋಷ ಇರ್ತೈತಿ. ನಾನು ಆ ನಿಟ್ಟಿನಲ್ಲಿ ಬೆಳೆದು ಬಂದಿಲ್ಲ. ನನಗೆ ಸರಿ ಹೆಲ್ತ್ ಸರಿ ಇಲ್ಲ. ನಾನು ಇಂದು ಇವತ್ತು CLP ಮೀಟಿಂಗ್ ಐತಿ, ಶಾಸಕಾಂಗ ಸಭೆಗೆ ಬರೋದಿಲ್ಲ. ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂತ ಒಂದು ಪತ್ರವನ್ನು ಕೊಟ್ಟಿದ್ದೀನಿ. ನಾನು ಪತ್ರ ಕೊಟ್ಟು ಬಂದಿದ್ದೀನಿ. ನಾನು ಇನ್ನೂ ಒಂದು 8 ದಿವಸ ಇಲ್ಲೇ ಇರ್ತೀನಿ. 8 ದಿವಸ ಬೆಂಗಳೂರಿಗೆ ಹೋಗಿ ಎಲ್ಲ ವರಿಷ್ಠರನ್ನು ಭೇಟಿಯಾಗಿ ಈ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕಾರ್ಯಗಳಿಗೆ ಭೇಟಿಯಾಗಿದ್ದೀನಿ ಹೊರತು ನನ್ನ ಅಧಿಕಾರಿಕಲ್ಲ. ಇದು ನಿಮ್ಮ ಮಾತು ಹೇಳ್ತೀವಿ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ಹಂಗೆಲ್ಲ ಆಗೋದೆಲ್ಲ ಮಾಡಬೇಡ ಅಂತೇಳಿ. ಸರ್ಕಾರ ವಿರುದ್ಧ ನಾವು ಮಾಡೋದು ಸರಿಯಲ್ಲ. ಸಿದ್ದಯ್ಯ ಹಿರೇಮಠ, ಟಿವಿ 20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.